ಜೀವನ ಶೈಲಿ ಬದಲಾಗಿದೆ. ಇದರ ಪರಿಣಾಮ ಮಹಿಳೆಯರ ಆರೋಗ್ಯದಲ್ಲಿ ತೋರ್ತಿದೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯಲ್ಲಿ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮಕ್ಕಳಿಗೆ ಜನ್ಮ ನೀಡುತ್ತಿರುವ ಗರ್ಭಿಣಿಯರಲ್ಲಿ 50%ಕ್ಕೂ ಹೆಚ್ಚು ಅಪಾಯಕಾರಿ ಹೈರಿಸ್ಕ್ ಸಿ ಸೆಕ್ಷನ್ ಹೆರಿಗೆಗಳು ಆಗ್ತಿವೆಯಂತೆ. ಪ್ರತಿ 2 ಹೆರಿಗೆಗಳಲ್ಲಿ 1 ಹೈರಿಸ್ಕ್ ಸಿಸೇರಿಯನ್ ಹೆರಿಗೆ ಆಗ್ತಿದೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಬಿಡುಗಡೆ ಮಾಡಿರುವ ಸರ್ವೆ ವರದಿಯಲ್ಲಿ ಈ ಆತಂಕಕಾರಿ ಅಂಶ ಕಂಡುಬಂದಿದೆ. ಫ್ಯಾಮಿಲಿ ಹೆಲ್ತ್ ಸರ್ವೇಸ್ ಅಲ್ಲಿ ಸಾಕಷ್ಟು ಇಂಡಿಕೇಟರ್ಸ್ ಅನ್ನ ಮೋರ್ ದೆನ್ 80 ಇಂಡಿಕೇಟರ್ಸ್ ನಮ್ಮ ಹೆಲ್ತ್ ರಿಲೇಟೆಡ್ ಅವರು ನೋಡಿದ್ದಾರೆ. ಬಟ್ ಮೋಸ್ಟ್ ಆಫ್ ದ ಇಂಡಿಕೇಟರ್ಸ್ ನಾವು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಕಂಪೇರ್ ಟು ಲಾಸ್ಟ್ ಸರ್ವೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ನೀವು ಮದರ್ಸ್ ಚೆಕಪ್ ಆಗಿರ್ಬೋದು, ಐರನ್ ಫೋಲಿಕ್ ಆ್ಯಸಿಡ್ ಕನ್ಸಂಪ್ಷನ್ ಆಗಿರ್ಬೋದು, ಮಕ್ಕಳಲ್ಲಿ ಇಮ್ಯುನೈಸೇಷನ್ ಆಗಿರ್ಬೋದು, ಈವನ್ ಮದರ್ಸಲ್ಲಿ ಇಮ್ಯುನೈಸೇಷನ್ ಆಗಿರ್ಬೋದು, ನಾವು 5%ಗಿಂತ 20-25% ಸಹಿತ ಇಂಪ್ರೂವ್ಮೆಂಟನ್ನು ನಾವು ಮಾಡಿದ್ದೀವಿ. ಸಾಕಷ್ಟು ಎಂಕರೇಜಿಂಗ್ ಪಾಸಿಟಿವ್ ರಿಸಲ್ಟ್ಸ್ ಅಲ್ಲಿ ಬರ್ತಾ ಇದೆ. ತುಂಬ ಕಾರಣಗಳಿದೆ ಏನಕ್ಕೆ ಸಿಸೇರಿಯನ್ ಸೆಕ್ಷನ್ ರೇಟ್ಸ್ ಜಾಸ್ತಿ ಆಗ್ತಿದೆ ಅಂತ. ನಾವು ಓದಿದ ಟೈಮಲ್ಲೆಲ್ಲ ಸಿಸೇರಿಯನ್ ಸೆಕ್ಷನ್ ರೇಟ್ WHO ಹೇಳಿದ ಪ್ರಕಾರ 15% ಮೇಲೆ ಇರಬಾರ್ದು ಅಂತ ಹೇಳ್ತಿದ್ರು ಇನ್ ಒನ್ ಕಮ್ಯುನಿಟಿ ಆರ್ ಇನ್ ಅ ಕಂಟ್ರಿ. ಬಟ್ ಇವಾಗ ಆಲ್ಮೋಸ್ಟ್ 63%, 64% ಬರ್ತಾ ಇದೆ ಕರ್ನಾಟಕಗೆ. ಬಟ್ ಇದು ಅರ್ಬನ್ ಆ್ಯಂಡ್ ಅಂತಾರೆ ಗೌರ್ಮೆಂಟ್ ಸೆಕ್ಟರ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಎಲ್ಲ ಕೂಡಿ ಹೇಳೋ ಡೇಟಾ ಇದು, ಇನ್ಕ್ಲೂಡಿಂಗ್ ರೂರಲ್ ಅರ್ಬನ್ ಎಲ್ಲ ಸೇರಿ ಹೇಳ್ತಾರೆ. ಒಂದು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗ್ತಿರೋದೇ ಲೇಟ್ ಏಜಲ್ಲಿ. ಇವಾಗ ಮೊದಲಿನ ಥರ 22, 23, 24 ವಯಸ್ಸಿನ ಹೆಣ್ಮಕ್ಳು. ಮಾಜಿ ಸಿಎಂ ಡಿ ದೇವರಾಜ್ ಅರಸು ಮೊಮ್ಮಗ, ಎಐಸಿಸಿ ಕಾರ್ಯದರ್ಶಿ, ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾಗಿದ್ದ ಸೂರಜ್ ಹೆಗ್ಡೆಗೆ ಸರ್ಕಾರಿ ಗೌರವಗಳೊಂದಿಗೆ ಭಾವಪೂರ್ಣ ಅಂತಿಮ ವಿದಾಯ ಸಲ್ಲಿಸಲಾಯಿತು. ಕೈ ನಾಯಕ ರಾಹುಲ್ ಸುರ್ಜೇವಾಲಾ, ವೇಣುಗೋಪಾಲ್, ಸಿಎಂ ಡಿಕೆ, ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಬೆಂಗಳೂರಿನ ಬಿಎಲ್ ರಸ್ತೆ ನಿವಾಸದಲ್ಲಿ ಸೂರಜ್ ಹೆಗ್ಡೆಗೆ ಅಂತಿಮ ನಮನ ಸಲ್ಲಿಸಿದ್ರು.